ರಾಜ್ಯ ಸಂಘರ್ಷದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಅಂತ್ಯ ಆಗಿದೆ. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗದೆ ರಾಜ್ಯಕ್ಕೆ ಡಿಕೆಶಿ ವಾಪಸ್ ಬಂದಿದ್ದಾರೆ. ಈ ಬಾರಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಪ್ರತ್ಯೇಕ ಸಭೆ ಆಗಬೇಕು, ನನಗೊಂದು ಕ್ಲಾರಿಟಿ ಸಿಗಬೇಕು ಅಂತ 3 ದಿನ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಜನವರಿ 16ನೇ ತಾರೀಕು ದೆಹಲಿಗೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾದರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಸ್ಸಾಂ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ಅದಾದ ಮೇಲೆ ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿಯಲ್ಲೇ ಉಳಿದುಕೊಂಡಿದ್ರು. ನಾಯಕತ್ವ ಬದಲಾವಣೆ ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿ ರೆಕಾರ್ಡ್ ಬ್ರೇಕ್ ಆಯ್ತು, ಸಂಕ್ರಾಂತಿ ಆಯ್ತು. ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟನೆ ಬಯಸಿದ್ರು ಡಿಕೆ ಶಿವಕುಮಾರ್. 2 ದಿನಗಳ ಕಾಲ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಟ್ಟರು. ಇದರ ಮಧ್ಯೆ ಕಾಂಗ್ರೆಸ್ ಹಿರಿಯ ನಾಯಕ ಭೀಮಣ್ಣ ಖಂಡ್ರೆ ನಿಧನದ ಸುದ್ದಿ. ಬೀದರ್ಗೆ ಬಂದು ಅಂತಿಮ ದರ್ಶನ ಪಡೆದು ವಾಪಸ್ ಹೋದ್ರು. ಬೀದರ್ನಿಂದ ಮತ್ತೆ ದೆಹಲಿಗೆ ವಾಪಸ್ ಆಗಿದ್ರು. ಶನಿವಾರ ಭಾನುವಾರ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. 3 ದಿನ ಕಳೆದ್ರೂ ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಭೇಟಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಮಧ್ಯಾಹ್ನ ದೆಹಲಿಯಿಂದ ಬೆಂಗಳೂರಿಗೆ ಡಿಕೆಶಿ ವಾಪಸ್ ಬಂದರು. ಕೆಲವೇ ದಿನಗಳ ಹಿಂದೆ ಜಾರ್ಜ್ ಭೇಟಿಯಾಗಿರ್ತಾರೆ. ಡಿಕೆ ಶಿವಕುಮಾರ್ ಸತತ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಮೀಟಿಂಗ್ಗಾಗಿ, ನಾಯಕತ್ವ ಬದಲಾವಣೆಯ ಬಗ್ಗೆ ಕ್ಲಾರಿಟಿಗಾಗಿ ಒಂದು ಮೀಟಿಂಗ್. ಕ್ಲಾರಿಟಿ ಏನು ಅನ್ನೋದನ್ನ ನನಗೆ ಕೊಟ್ಟು ಬಿಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಆಗಿಂದಾಗೆ ಖರ್ಗೆ ಅವರನ್ನ ಭೇಟಿಯಾಗಿ ಒಂದು ಚರ್ಚೆ ಆಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ಆಗ್ತಾ ಇಲ್ಲ, ಅವರ ಭೇಟಿ ಆಗ್ತಾ ಇಲ್ಲ. ಮೈಸೂರಿನಿಂದ ಹೊರಡೋದಕ್ಕೆ ಅಂತ ರಾಹುಲ್ ಗಾಂಧಿ ಬಂದ ಸಂದರ್ಭದಲ್ಲಿ 5 ನಿಮಿಷ ಮಾತಾಡಿದ್ರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್. ಅದು ಬಿಟ್ರೆ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಅವಕಾಶ ಡಿಕೆಶಿ ಅವರಿಗೆ ಆಗ್ತಿಲ್ಲ. ದೆಹಲಿಯಿಂದ ವಾಪಸ್ ಬಳಿಕ ಡಿಸಿಎಂ ಡಿಕೆಶಿ ಒಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ದೆಹಲಿಗೆ ಹೋಗೋದೇ ಹೈಕಮಾಂಡ್ ನಾಯಕರ ಭೇಟಿಗೆ. ನನಗೆ ಸಿಎಂ ಸೇರಿದಂತೆ 140 ಶಾಸಕರ ಬೆಂಬಲನೂ ಇದೆ. ಏಪ್ರಿಲ್ನಲ್ಲಿ ಒಳ್ಳೆ ಸುದ್ದಿ ಸಿಗುತ್ತೆ ಅಂದ್ರೆ ನೋಡೋಣ. ನನಗೆ ಸಿಎಂ ಸೇರಿದಂತೆ 140 ಶಾಸಕರ ಬೆಂಬಲವೂ ಇದೆ. ಏಪ್ರಿಲ್ನಲ್ಲಿ ಒಳ್ಳೆ ಸುದ್ದಿ ಸಿಗುತ್ತೆ ಅಂದ್ರೆ ನೋಡೋಣ. ಅಂದ್ರೆ ಬಜೆಟ್ ನಂತರದ ನಿರೀಕ್ಷೆಯಲ್ಲಿದ್ದಾರಾ? 3 ದಿನಗಳ ಕಾಲ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ಕಾದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅದಾದ ನಂತರದ ಹೇಳಿಕೆ ಇದು. ಅದೆಲ್ಲ ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರ ಕೆಲಸಕ್ಕೆ ಹೋಗೋದು. ಪೇಪರಲ್ಲಿ ಟಿ ವಿಲಿ ಅವ್ರು ರಾಹುಲ್ ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ನೀವು ನಿಮ್ಗೇನು ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ? ಒಂದಿನ ಆಗ್ತಾ ಇದ್ದೀರಾ ಫೋಟೋ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಚರ್ಚೆ ಆಗ್ತಾ ಇದ್ದೀರಾ, ಭೇಟಿನೇ ಆಗಿಲ್ಲ ಅಂತ ಅದು ಯಾವುದೋ ಪೇಪರಲ್ಲಿ ಬರೀತಾರೆ. ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೇನೆ. ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನೇನೋ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಯಾರು ಸರಿ, ನನ್ನ ತಮ್ಮನೂ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ. 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟ್ರು ನನ್ನ ಬೆಂಬಲಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀವಿ ಅಂತ? ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗ್ತದ? ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ.
ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಏಪ್ರಿಲ್ನಲ್ಲಿ ಈ ರೀತಿಯಾದಂಥ ಒಂದು ನನ್ನ ವಿಚಾರ ಹೇಳ್ತಾ ಇದ್ದೀನಲ್ಲ, ನಮ್ಮ ಪಕ್ಷ ಏನು ಹೇಳ್ತದೆ, ನಾನು ಸಿದ್ದರಾಮಯ್ಯ ಇಬ್ಬರು ಸೇರಿ ಒಪ್ಕೊಂಡು ಒಮ್ಮತದ ತೀರ್ಮಾನದಲ್ಲಿ ಇಬ್ಬರು ಇರ್ಬೇಕಾದ್ರೆ ನಿಮಗೆ ಗಡಿಬಿಡಿ ಆಗೋಗಿದೆ. ಎಮ್ ಎಲ್ ಎಗಳಿಗೆ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳೋಕ್ಕಾಗ್ತದ? ಅವ್ರಿಗೂ ನಾವೇನೋ ಕಿವಿಲೇನೋ ಹೇಳಿರ್ತೀವಿ, ಅದಕ್ಕೆ ಅವ್ರೇನೋ ಖುಷಿಲಿ ಪಾಪ ಅವ್ರು ಕಾಯ್ತಾ ಇರ್ತಾರೆ. ಕಷ್ಟಪಟ್ಟಿದ್ರಲ್ಲ ಅಂತ ಕೇಳಿದ್ವಿ. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಏನು ಕಷ್ಟಪಟ್ಟಿಲ್ಲ, ಎಲ್ಲರೂ ಕಷ್ಟಪಟ್ಟಿದ್ದಾರೆ. 224 ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ, ನನಗೆ ಪ್ರೀತಿ ತೋರಿಸಿದ್ದಾರೆ. ಜೈಲಿಂದ ಬಂದ ಮೇಲೆ ಪ್ರೀತಿ ತೋರಿಸಿದ್ದಾರೆ, ಹೋಗುವ ಪ್ರೀತಿ ತೋರಿಸಿದ್ದಾರೆ, ಒಳಗಡೆದಕ್ಕೆ ಪ್ರೀತಿ ತೋರಿಸಿದ್ದಾರೆ, ನನಗೆ ಶಕ್ತಿ ತುಂಬಿದ್ದಾರೆ. ಸೊ ನನ್ನ ಪ್ರೀತಿ ಇದೆ. ಈಗೂ ಎಲ್ಲ ಬೇಕಾದ ಜನ ನಿಮ್ಮ ಮಾಧ್ಯಮದವರು ಪ್ರಾರ್ಥನೆ ಮಾಡ್ತಾಯಿದ್ದೀರಿ, ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. BJPಯವರು ನನಗೋಸ್ಕರ ಒಳ್ಳೇದು ಬಯಸ್ತಾ ಇದ್ದಾರೆ, ದಳದವ್ರು ಒಳ್ಳೇದು ಬಯಸ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ನಮ್ಮ ಪಾರ್ಟಿಯವರು ಒಳ್ಳೇದು ಬಯಸ್ತಾರೆ, ಸಾರ್ವಜನಿಕರು ಒಳ್ಳೇದು ಬಯಸ್ತಾ ಇದ್ದಾರೆ, ಅದು ಒಳ್ಳೇದು ಬಯಸ್ತಾ ಇದ್ದಾರೆ. ಟೀಕೆನೂ ಮಾಡ್ತಾ ಇದ್ದಾರೆ. ಕೆಲವರು ಕಾಂಗ್ರೆಸ್ ಟೀಕೆ ಮಾಡ್ತಾ ಇದಾರಲ್ಲ ಸರ್. ಇಲ್ಲಿ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ದಾವೋಸ್ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ಹಾಗೂ ರಿಪೋರ್ಟರ್ ವಿದ್ಯಾ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಆನಂದ್, ಏನೇನು ಮಾತಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ, ಏನೇನು ತೀರ್ಮಾನಗಳು ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ನಿಮಗೆ ಹೇಳಿದಾರ ಅವರು? ನಮಗೂ ಗೊತ್ತಿದೆ. ಪ್ರಾರ್ಥನೆ ಫಲ ನೀಡುತ್ತೆ ಅಂತ DK ಶಿವಕುಮಾರ್ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಬಜೆಟ್ ಮುಗಿದ ಮೇಲೆ ಅನ್ನೋ ನಿರೀಕ್ಷೆನ, ಸಂಕ್ರಾಂತಿ ಮುಗೀತು, ನವೆಂಬರ್ ಕ್ರಾಂತಿ ಆಗಲಿಲ್ಲ, ಡಿಸೆಂಬರ್ ಕ್ರಾಂತಿ ಆಗಲಿಲ್ಲ, ಸಂಕ್ರಾಂತಿ ಆಗಲಿಲ್ಲ, ಈಗ ಶಿವ ನಾಮಸ್ಮರಣೆನ ಶಿವರಾತ್ರಿಗಾಗಿ ಕಾಯ್ಬೇಕಾ? ಭಾವನಾ, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಕಳೆದ ನವೆಂಬರ್ 21ರಿಂದ ಆರಂಭಗೊಂಡಿರತಕ್ಕಂಥ ಚಟುವಟಿಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟ ಚಿತ್ರಣಕ್ಕೆ ಬರ್ತಾ ಇಲ್ಲ. ಯಾಕೆಂತಂದರೆ ನವೆಂಬರ್ 21ಕ್ಕೆ ಶಾಸಕರುಗಳು ದೆಹಲಿಗೆ ಹೋಗ್ತಿದ್ದ ಹಾಗೆಯೇ DK ಶಿವಕುಮಾರ್ಗೆ ಪಟ್ಟವನ್ನು ಕಟ್ಟಲಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳು ಮುಂದುವರೆದಿದೆ ಅನ್ನುವಂಥ ಚರ್ಚೆ ಆರಂಭಗೊಂಡು ಅಂತಿಮವಾಗಿ ಬೆಳಗಾವಿ ಅಧಿವೇಶನದ ನಂತರದಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಕೂಡ ಇತ್ತು. ಅದು ಕೂಡ ಹುಸಿಯಾಗಿದೆ. ಇದರ ಬೆನ್ನಲ್ಲೇ ಜನವರಿ 6 ಅಥವಾ 9ಕ್ಕೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಬರ್ತಾರೆ ಅಂತಕ್ಕಂಥ ಆಶಯವನ್ನು DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ರು ಕೂಡ ಅದು ಕೂಡ ಆಗಿಲ್ಲ. ಸಂಕ್ರಾಂತಿಗೆ ರಾಜಕೀಯ ಪಥ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಈಗ ಅದೇ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ DK ಶಿವಕುಮಾರ್ ದೆಹಲಿಗೆ ಹೋದಾಗ ದೆಹಲಿಯಲ್ಲಿ ಏನಾದರೂ ಕೂಡ ಒಂದು ಸ್ಪಷ್ಟವಾಗಿರೋ ಚಿತ್ರಣ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಯಾಕೆಂತಂದರೆ DK ಶಿವಕುಮಾರ್ ದೆಹಲಿಗೆ ಹೋಗಿ 3 ದಿನಗಳ ಪ್ರವಾಸವನ್ನು ನಿಗದಿಪಡಿಸಿಕೊಂಡು ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥ ಪ್ರಯತ್ನ ನಡೆಸಿದಾಗ ಅಂತಿಮವಾಗಿ DK ಶಿವಕುಮಾರ್ ಅವರಿಗೆ ನಾಯಕತ್ವ ಸಂಬಂಧಪಟ್ಟಾಗ ಹೈಕಮಾಂಡ್ನಿಂದ ಒಂದು ಸ್ಪಷ್ಟನೆ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇತ್ತು. ರಾಜಕೀಯ ಪಥ ಬದಲಾವಣೆ ಆಗತ್ತೆ ಅಂತಕ್ಕಂಥ ಮಾತನ್ನು DKC ಆಪ್ತ ಬಳಗ ಹೇಳ್ತಾ ಇದ್ರು ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ದೆಹಲಿಯಲ್ಲಿ ಕಂಡು ಬರಲಿಲ್ಲ. ಯಾಕೆಂದರೆ ದೆಹಲಿಯಲ್ಲಿ 3 ದಿನ DK ಶಿವಕುಮಾರ್ ಇದ್ದರೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ಮುಂದಾಗಿಲ್ಲ ಅಥವಾ ಅವರ ಭೇಟಿ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಹಾಗಾಗಿ DK ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ದರೆ ಇವತ್ತು DK ಶಿವಕುಮಾರ್ ಒಂದು ರೀತಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ನಂತರದಲ್ಲಿ ಎಲ್ಲವೂ ಕೂಡ ಆಗುತ್ತೆ, ಪ್ರಯತ್ನ ವಿಫಲ ಆಗ್ಬೋದು, ಅದು ಪ್ರಾರ್ಥನೆ ಸಫಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರು ತಮಗಿರ್ತಕ್ಕಂಥ ಆಶಾಭಾವನೆಯನ್ನು ಸದಾಕಾಲ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಎಲ್ಲ ಹಂತದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಇರ್ತಕ್ಕಂಥದ್ದು ಹೈಕಮಾಂಡ್ ಬಲ, ಹೈಕಮಾಂಡು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಅಭಯದಲ್ಲಿ ಅವರಿದ್ದಾರೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಹೇಳಿದಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ದೆಹಲಿಗೆ ಹೋಗಿದ್ದು, ರಾಹುಲ್ ಗಾಂಧಿ ಭೇಟಿಗಾಗಿ DK ಶಿವಕುಮಾರ್ ದೆಹಲಿಗೆ ಹೋಗಿದ್ದರು. ಅಸ್ಸಾಂ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದಂಥ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಡೆಸಿದರು. ಆದರೆ ರಾಹುಲ್ ಗಾಂಧಿ ಭೇಟಿ ಫಲಪ್ರದ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಮಾತುಕತೆ ಯಾವಾಗ ಆಗಬಹುದು ಅಂತಕ್ಕಂಥ ನಿರೀಕ್ಷೆಗಳು ಸಹಜವಾಗಿ ಹೆಚ್ಚಾಗಿದೆ. ಯಾಕೆಂದರೆ ರಾಜಕೀಯ ಪಥ ಬದಲಾವಣೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ DKC ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಹೇಳ್ತಾ ಇರುವಂಥದ್ದು ಯಾವಾಗ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತಕ್ಕಂಥ ಕುತೂಹಲ ಅವರಲ್ಲೂ ಕೂಡ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ನ ತೀರ್ಮಾನತೆ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಒಂದು ರೀತಿ ವಿಷಾದದಿಂದನೋ ಅಥವಾ ಭರವಸೆ ಮೇಲೋ ಅಥವಾ ಅವ್ರಿಗಿರ್ತಕ್ಕಂಥ ಆತ್ಮವಿಶ್ವಾಸವೋ ಏನೋ, ಆದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಇಡೀ ಒಂದು ವಿದ್ಯಮಾನವನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮಾರ್ಚ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟನ್ನು ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆಯ ಬಳಿಕ
ಎಲ್ಲವೂ ಕೂಡ ತೀರ್ಮಾನ ಆದರೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದ್ದರೂ ಕೂಡ ಅಲ್ಲಿ 5 ರಾಜ್ಯಗಳ ಚುನಾವಣೆ ಇರುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಮತ್ತು ಇವೆಲ್ಲವನ್ನು ಕೂಡ ಅಂತಿಮಪಡಿಸಬೇಕಾಗಿರ್ತಕ್ಕಂಥ ಎಲ್ಲದರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಡಬೇಕಾಗಿರುವಂಥ ರಾಹುಲ್ ಗಾಂಧಿ ಅವರ ಜೊತೆ DK ಶಿವಕುಮಾರ್ ಭೇಟಿ ಆಗ್ತಾ ಇಲ್ಲ. ಹಾಗಾಗಿ 10 ಅನುಮಾನಗಳು ಸಂಶಯಗಳು ಇನ್ನೂ ಕೂಡ ಇದೆ. ಶಿವರಾತ್ರಿಗೂ ಅಥವಾ ಮುಂದಿನ ಜೂನ್ವರೆಗೂ ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥ ಸಹಜವಾದಂಥ ಚರ್ಚೆ ಆರಂಭಗೊಂಡಿದೆ ಈಗ ಭವನ. ರೈಟ್ ಆನಂದ್. ವಿದ್ಯಾ, DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಏನಾಗ್ತಾ ಇದೆ? ಕೆಲವೇ ದಿನಗಳ ಹಿಂದೆ ಜಾರ್ಜ್ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾರೆ. ಆದರೆ DK ಶಿವಕುಮಾರ್ ಅವರು ಮೂರು ದಿನ ಕಾದ್ರೂ ಕೂಡ ರಾಹುಲ್ ಗಾಂಧಿ ಅವರ 5 ನಿಮಿಷದ ಭೇಟಿನೂ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ? ಏನು ಹೇಳ್ತಾ ಇದ್ದಾರೆ DK ಶಿ ವಲಯದಲ್ಲಿ? ಭವನ, CM DK ಶಿವಕುಮಾರ್ ಅವರು ತಮಿಳುನಾಡಿಗೆ ರಾಹುಲ್ ಗಾಂಧಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಮೈಸೂರು ಮಾರ್ಗವಾಗಿ ಅವರು ತಮಿಳುನಾಡಿಗೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ CM DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಅದರಲ್ಲಿ 3 ನಿಮಿಷ ಅವರು ಪ್ರತ್ಯೇಕವಾಗಿ ಮಾತನಾಡಿದ್ರು ಕೂಡ ನಾಯಕತ್ವ ಬದಲಾವಣೆಯ ಪ್ರಸ್ತಾಪವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹದ್ದು ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದೇ ವಿಚಾರವಾಗಿ ಸಾಕಷ್ಟು CM DK ಶಿವಕುಮಾರ್ ಅವರ ಬಣದ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಉತ್ಸಾಹ ಯಾಕಂದ್ರೆ CM DK ಶಿವಕುಮಾರ್ ಅವರು 16ನೇ ತಾರೀಕು ಹೋಗ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸ್ತಾರೆ. ಮಾತುಕತೆ ನಡೆಸಿದಾಗ 2ರಲ್ಲಿ 1, ಅಂದ್ರೆ ನಿಮ್ಮನ್ನ CM ಸ್ಥಾನದಲ್ಲಿ ಕೂರಿಸ್ತೀವಿ ಅಥವಾ ಕೂರಿಸೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ವಿಚಾರವಾಗಿ ಕ್ಲಾರಿಟಿಯನ್ನ CM DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಡ್ಲೇಬೇಕಾಗತ್ತೆ. ಅಂತಹ ಕ್ಲಾರಿಟಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಶತಾಯಗತಾಯ ಅವರು CM ಕುರ್ಚಿಯನ್ನ ಕೊಡಿಸ್ತೀವಿ ಅನ್ನುವಂತಹ ಮಾತನ್ನೇ ಹೇಳ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ CM DK ಶಿವಕುಮಾರ್ ಅವರ ಬಣದ ಶಾಸಕರಿರಬಹುದು, ಬೆಂಬಲಿಗರು ನಂಬಿಕೊಂಡಿದ್ರು. ಆದ್ರೆ ಇದು ಉಲ್ಟಾ ಆಗಿರುವಂತದ್ದು. ಯಾಕಂದ್ರೆ ಅಸ್ಸಾಂ ವಿಚಾರವಾಗಿ CM DK ಶಿವಕುಮಾರ್ ಅವರು, ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಅದರ ಜೊತೆಗೆ ಅಸ್ಸಾಂನ ಮುಖಂಡರು ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪಕ್ಕದಲ್ಲೇ ಕೂತು CM DK ಶಿವಕುಮಾರ್ ಅವರ ಪಕ್ಕದಲ್ಲೇ ಕೂತು ಮಾತನಾಡಿದ್ರು. ಆದ್ರೆ ಆ ಸಭೆಯಿಂದ ಅರ್ಧದಲ್ಲೇ ಅವರು ಹೋದಂತಹ ಕಾರಣಕ್ಕಾಗಿ CM DK ಶಿವಕುಮಾರ್ ಅವರು ರಾಜ್ಯದ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಅವರು ಮುಂದೆ ಮಾತನಾಡೋದಿಕ್ಕೆ ಸಾಧ್ಯ ಆಗಿಲ್ಲ. ಅದರ ಬಳಿಕವೇ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿರುವಂತದ್ದು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಈ ವಿಚಾರವಾಗಿ ತಾನು ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ಸೊ ಅವರು ಮಾಹಿತಿಯನ್ನ ಅವರ ಬಳಿಯಿಂದ ಮಾಹಿತಿಯನ್ನ ಪಡೆಯೋದಕ್ಕೂ ಕೂಡ ರಾಗ ಅವರ ಬಳಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಪ್ರತ್ಯೇಕವಾಗಿ ನಾನೇನಾದ್ರೂ CM DK ಶಿವಕುಮಾರ್ ಅವರನ್ನ ಭೇಟಿಯಾದ್ರೆ ಅವರು ಕೇಳುವಂತಹ ಪ್ರಶ್ನೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರ ಪ್ರಶ್ನೆ ಇರುತ್ತೆ. ಆ ಸಂದರ್ಭದಲ್ಲಿ ಈಗಿರುವಂತಹ ಚುನಾವಣೆ ಇರಬಹುದು, ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಾನು ಈ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಕೊಡದೇ ಇರುವಂತದ್ದು ಒಳ್ಳೆಯದು ಅನ್ನುವಂತಹ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಅವರು ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ CM DK ಶಿವಕುಮಾರ್ ಅವರು ಹೋಗಿ ರಾಹುಲ್ ಗಾಂಧಿ ಅವರ ಬಳಿ ನಾಯಕತ್ವ ಬದಲಾವಣೆಯ ಬಗ್ಗೆ ನೀವು ಅವತ್ತು ಮಾತನ್ನ ಕೊಟ್ಟಿದ್ರಿ, ಇವತ್ತು ಆ ಮಾತನ್ನ ನೆರವೇರಿಸ್ತೀರಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರಿಗೆ ಸ್ಮೂತ್ ಆಗಿ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಅವರು 2ರಲ್ಲಿ 1 ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದು ಕೊಡಲ್ಲ ಅಥವಾ ಕೊಟ್ರೆ ಯಾವಾಗ ಕೊಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ತಾನು ನಿಮಗೆ ನಾಯಕತ್ವ ಬದಲಾವಣೆಯನ್ನ ಮಾಡೋದಿಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳುವಂತದ್ದು ಕಷ್ಟವಾಗಿದೆ. ಹಾಗಾಗಿಯೇ ಹೈಕಮಾಂಡ್ ಅವರಿಗೆ ಯಾವುದೇ ರೀತಿಯಾಗಿ ಪ್ರತ್ಯೇಕವಾಗಿ ಮಾತುಕತೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ರಾಜಕಾರಣದಲ್ಲಿ ಯಾವುದನ್ನು ನೇರವಾಗಿ ಯಾವುದೇ ಹೈಕಮಾಂಡ್ ಹೇಳಲ್ಲ. ಹೈಕಮಾಂಡ್ ಹೇಳದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಡೆಯನ್ನ ತೆಗೆದುಕೊಳ್ತಾರೆ, DK ಬ್ರದರ್ಸ್ ಅಂದ್ರೆ DK ಶಿವಕುಮಾರ್ ಅವರ ಜೊತೆಗೆ DK ಸುರೇಶ್ ಕೂಡ ತನ್ನ ಅಣ್ಣನಿಗೆ ಸ್ಥಾನ ಸಿಗಲೇಬೇಕು, ಅವರು CM ಆಗಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತವರು. ಸೊ ಈ ವೇಳೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗಬಹುದು, ಇನ್ನು ಎರಡು ವರ್ಷ ಬಾಕಿ ಇದೆ, ಇನ್ನೇನು 3 ವರ್ಷ ಸರ್ಕಾರಕ್ಕೆ ತುಂಬ್ತಾ ಇದೆ, ಇನ್ನು 2 ವರ್ಷ ಇರುವಾಗ ನಾವ್ ಯಾಕೆ ಈ ಕುರ್ಚಿಯ ಕದನದಲ್ಲಿ ನಾವು ಸಿಕ್ಕಾಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತೆ ಕಾಣ್ತಾ ಇದೆ. ಅದರ ಜೊತೆಗೆ CM ಸಿದ್ದರಾಮಯ್ಯನವರನ್ನ ಕೂಡ ಅಷ್ಟು ಅಂದ್ರೆ ನೀವು ಸ್ಥಾನದಿಂದ ಇಳಿದು ಬಿಡಿ ಅಂತ ಹೇಳಿ ನೇರವಾಗಿ ಹೇಳಿ ಅವರನ್ನ ಇಳಿಸುವಂತಹ ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಅವರನ್ನು ಕೂಡ ಮನವೊಲಿಸಿ ಅದಾದ ಬಳಿಕ ಅವರನ್ನ ಸ್ಥಾನದಿಂದ
ಕೆಳಗಿಳಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ಕೆಲವೊಂದಿಷ್ಟು ದಿನಗಳ ತಳ್ಳುವಂತಹ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿಯೇ DCM DK ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ನಾಳೆಯೇ ತಾನು CM ಆಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಏನು ಇಲ್ಲ, ಆದ್ರೆ ಅವರು ಕ್ಲಾರಿಟಿಯನ್ನ ಬಯಸ್ತಾ ಇದ್ದಾರೆ. ಆ ಕ್ಲಾರಿಟಿಯನ್ನ ಕೂಡ ಕೊಡೋದಿಕ್ಕೆ ಹೈಕಮಾಂಡ್ ಹಿಂದೆಟನ್ನ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಭಾವನಾ, ಧನ್ಯವಾದ ವಿದ್ಯಾ. ಕ್ಲಾರಿಟಿ, ನಾಯಕತ್ವ ಬದಲಾವಣೆ ಆಗೋದಾದ್ರೆ ಯಾವಾಗ? ಇದೇ ಪ್ರಶ್ನೆ ಇಟ್ಕೊಂಡು DK ಶಿವಕುಮಾರ್ ಅವರು 3 ದಿನ ಕಾದಿದ್ರು. 3 ದಿನ ಕಾದ್ರೂ ಕೂಡ ದೆಹಲಿ ನಾಯಕರು, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಆಗಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.